ಚೈತ್ರಾಲಿಗೆ ಸಾಮ್ರಾಟ್ ಫಸ್ಟ್ ಫ್ಲೋರ್ ಕಡೆ ಹೋಗಿದ್ ನೋಡಿ ಅನುಮಾನ ಇನ್ನೂ ಜಾಸ್ತಿ ಆಯ್ತು. ಯಾವ್ದಕ್ಕೂ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಎದ್ದು ಹೊರಟಿದ್ಲು. ಅಷ್ಟರಲ್ಲಿ ಅವಳಿಗೆ ಯಾವ್ದೋ ಕಾಲ್ ಬಂತು. ಈ ಕಡೆ ಸಾಮ್ರಾಟ್ ಅಕ್ರಮ್ ಕ್ಯಾಬಿನ್ಗೆ ಹೋಗಿ VIP ಕಾರ್ಡ್ ತಗೊಂಡ್ ಬಂದ. ಇಲ್ಲಿ ನೋಡಿದ್ರೆ ರಿಸೆಪ್ಷನ್ ಎಲ್ಲೂ ಚೈತ್ರಾಲಿ ಕಾಣಿಸ್ಲೇ ಇಲ್ಲ. ಎಲ್ಲಿ ಹೋಗಿರ್ಬೋದು ಅಂತ ಹುಡುಕಿದ್ರೆ ಹೋಟೆಲ್ ಲಾಬಿಲ್ ನಿಂತು ಯಾರ್ದೋ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ಲು. ಸಾಮ್ರಾಟ್ ಅವಳ ಕಡೆ ಹೋಗ್ತಿದ್ದಂಗೆ ಅವಳು ಪಟ್ ಅಂತ ಫೋನ್ ಕಟ್ ಮಾಡ್ಬಿಟ್ಲು. ಚೈತ್ರಾಲಿ ಬಿಹೇವಿಯರ್ ಸ್ವಲ್ಪ ವಿಚಿತ್ರವಾಗಿತ್ತು. ಬಟ್ ಸಾಮ್ರಾಟ್ ತನ್ನ ಐಡೆಂಟಿಟಿನ ಮುಚ್ಚಿಡೋ ಯೋಚನೆಯಲ್ಲಿ ಅದನ್ನೆಲ್ಲ ಗಮನಿಸ್ಲಿಲ್ಲ. ಸಾಮ್ರಾಟ್ ಮಾತಾಡೋ ಮುಂಚೆನೆ ಅವಳು ಒಳಗ್ ಹೋಗೋಣ್ವಾ ಅಂತ ಸ್ಮೈಲ್ ಮಾಡ್ಕೊಂಡು ಮುಂದೆ ಬಂದ್ಲು. ಹಾ, ಕೇಳೋದ್ ಮರ್ತೆ, ನೀನ್ ಇಲ್ಲೇನ ಕೆಲಸ ಮಾಡೋದು? ಆಗ್ಲೇ ಎಲ್ಲಿಗೆ ಹೋಗಿದ್ದೆ? ಸಾಮ್ರಾಟ್ ಬೇಕು ಅಂತಾನೆ ಮಾತ್ ಮರೆಸ್ತಾ, ನನಗೂ ತುಂಬಾ ಹಸ್ವಾಗ್ತಿದೆ, ಏನಾದ್ರೂ ಆರ್ಡರ್ ಮಾಡೋಣವಾ ಅಂದ. ಅವನು ಮಾತ್ ಮರೆಸ್ತಿರೋದು ಅವಳಿಗೆ ಚೆನ್ನಾಗಿ ಗೊತ್ತಾಯ್ತು. ಸಾಮ್ರಾಟ್, ನನ್ನಿಂದ ಏನಾದ್ರೂ ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಕೇಳೇ ಬಿಟ್ಲು. ಹೈಡಾ? ಚೇಚೆ, ಹಾಗೆಲ್ಲ ಏನೂ ಇಲ್ಲ. ಫಸ್ಟ್ ನಾವ್ ಇಲ್ಲಿಗೆ ಬಂದಿರೋ ಕೆಲಸ ಮುಗಿಸೋಣ, ನಿನ್ಗೇನ್ ಬೇಕೋ ಆರ್ಡರ್ ಮಾಡು ಅಂತ ಹೇಳಿ ವೇಟರ್ ಕಡೆ ನೋಡ್ದ. ಅಷ್ಟರಲ್ಲಿ ಅವಳ ಪಕ್ಕ ಹ್ಯಾಂಡ್ಸಮ್ ಅಂಡ್ ರಿಚ್ ಹುಡುಗ ಒಬ್ಬ ಬಂದ್ ನಿಂತ. ಹಲೋ ಗಾರ್ಜಿಯಸ್ ಅಂತ ಹ್ಯಾಂಡ್ ಶೇಕ್ ಮಾಡೋದಕ್ ಮುಂದಾದ. ಚೈತ್ರಾಲಿ ಮೇಲಿಂದ ಕೆಳಗ್ವರೆಗೂ ಒಂದ್ಸಲ ಗುರಾಯಿಸಿ ಮುಖ ತಿರುಗಿಸಿದ್ಲು. ಅವನು ದರ್ಪದಲ್ಲಿ, ನಾನು ತುಂಬಾ ಬ್ಯೂಟಿಫುಲ್ ಆಗಿದ್ಯಾ ಬೇಬ್. ಆಕ್ಚುಲಿ ನಾನು ಇವತ್ತು ತುಂಬಾ ಬ್ಯುಸಿ ಇದ್ದೀನಿ, ಆದ್ರೂ ನೀನ್ ನೋಡಿದ್ಮೇಲೆ ನಿನ್ನ ಹತ್ರ ಬರ್ದೇ ಇರೋದಕ್ಕಾಗ್ಲಿಲ್ಲ. ಎಂತ ಬ್ಯೂಟಿಫುಲ್ ಫ್ಲವರ್ ನೋಡಿ ದುಂಬಿ ಹಾಗೆ ಹೋಗಕ್ಕಾಗತ್ತಾ? ಮಕರಂದ ಹೀರ್ಲೇಬೇಕಲ್ವಾ? ಸೊ ಇವತ್ತು ನಾನೇ ನಿನಗೆ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿ ಚೇರ್ ಎಳ್ಕೊಂಡು ಅವಳು ಪಕ್ಕದಲ್ಲೇ ಕೂತ್ಬಿಟ್ಟ. ಅವನು ಮುಖದಲ್ಲಿರೋ ಕೆಟ್ಟ ಸ್ಮೈಲ್ ನೋಡಿದ್ರೇನೆ ಅವ್ನ ಬ್ಯಾಡ್ ಇಂಟೆನ್ಷನ್ ಏನು ಅನ್ನೋದು ಚೈತ್ರಾಲಿ ಮತ್ತೆ ಸಾಮ್ರಾಟ್ ಇಬ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಯ್ತು. ಆದ್ರೂ ಸುಮ್ಮನೆ ಗಲಾಟೆ ಬೇಡ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡೋಣ ಅನ್ಕೊಂಡು ಸಾಮ್ರಾಟ್, ಲುಕ್ ಮಿಸ್ಟರ್, ನಾವಿಬ್ರು ಆಲ್ರೆಡಿ ಡೇಟ್ ಮಾಡ್ತಾ ಇದೀವಿ, ಡೋಂಟ್ ಡಿಸ್ಟರ್ಬ್ ಅಸ್ ಪ್ಲೀಸ್ ಅಂತ ಬಾಗ್ಲಿ ಕಡೆ ಕೈ ತೋರಿಸ್ತಾ. ವಾಟ್, ಡೇಟ್ ಮಾಡ್ತಿದ್ದೀರಾ? ನಿನ್ನ ನೋಡಿದ್ರೆ ಇವಳು ಕಾರ್ ಡ್ರೈವರ್ ಥರ ಕಾಣಿಸ್ತಿದ್ಯಾ. ಹೋಗ್ಲಿ ಬಿಡು, ಬಟ್ ಇವತ್ತಿಂದ ನಾನು ಇವಳ ಜೊತೆ ಡೇಟ್ ಮಾಡ್ತೀನಿ. ಒಳ್ಳೆ ಮಾತಲ್ಲಿ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬಿಡು. ಸಾಮ್ರಾಟ್ ಮುಷ್ಟಿ ಬಿಗೆ ಆಯ್ತು. ಎತ್ತಿ ಅವನ ಮುಖಕ್ಕೆ ಒಂದ್ ಕೊಡೋಣ ಅನ್ಕೊಂಡ, ಆದ್ರೂ ತಾಳ್ಮೆ ತಗೊಂಡು ಇನ್ನು ಎಷ್ಟು ಮಾತಾಡ್ತಾನೋ ಮಾತಾಡ್ಲಿ ಅಂತ ಸುಮ್ನಾದ. ಆ ಹುಡುಗ ಚೈತ್ರಾಲಿ ಲಿಪ್ಸ್ನ ನೋಡ್ತಾ, ಒಳ್ಳೆ ರಸಗುಲ್ಲ ತರ ಇದ್ಯಾ, ರಿಚ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರೋ ತರಾನೂ ಕಾಣಿಸ್ತಿದೆ. ಅಂತದ್ರಲ್ಲಿ ನಿನಗೇನು ಬಂದಿರೋದು ದರಿದ್ರ? ಹೋಗಿ ಹೋಗಿ ಇಂಥ ಲೋ ಕ್ಲಾಸ್ ಹುಡುಗನ ಜೊತೆ ಡೇಟ್ ಮಾಡ್ತಿದ್ಯಲ್ಲ, ಸ್ಟ್ಯಾಂಡರ್ಡ್ ತಕ್ಕಂಗ್ ಚಾಯ್ಸ್ ಮಾಡ್ಬೇಕು ಅಂತ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾ ಸಾಮ್ರಾಟ್ನ ಕೀಳಾಗಿ ನೋಡ್ದ. ಈಗ ಸಾಮ್ರಾಟ್ಗೆ ತಡ್ಕೊಳ್ಳೋದಕ್ಕಾಗ್ದೆ ಜೋರಾಗಿ ಟೇಬಲ್ ಕುಟ್ಟಿ, ಅತಿಯಾಗಿ ಮಾತಾಡ್ತಾ ಇದ್ಯಾ, ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡು ಹೋದ್ರೆ ನಿನಗೆ ಒಳ್ಳೇದು ಅಂತ ಗುಡುಗ್ದ. ಆದ್ರೂ ಅವನು ಸಾಮ್ರಾಟ್ ಮಾತ್ಗೆ ಕೇರೆ ಮಾಡ್ದೆ ಚೈತ್ರಾಲಿನೇ ನೋಡ್ತಾ, ಯು ಕಮ್ ವಿತ್ ಮೀ ಬೇಬಿ, ನಿಜವಾದ ಖುಷಿ ಏನು ಅಂತ ನಾನ್ ತೋರಿಸ್ತೀನಿ. ನೀನ್ ಈ ತರ ಲೋ ಕ್ಲಾಸ್ ಬಾಯ್ಸ್ ಜೊತೆ ಎಲ್ಲ ಓಡಾಡಬಾರ್ದು, ಇಂಥವ್ರಿಗೆಲ್ಲ ಕೂಲಾಗೋತ್ರ ಏನೂ ಇರಲ್ಲ, ಹೊಡ್ಸಿರೋ ಅಪ್ಪ ಯಾರು ಅಂತಾನೂ ಗೊತ್ತಿರಲ್ಲ ಅಂದ್ಬಿಟ್ಟ. ಅಪ್ಪನ ವಿಚಾರ ಬರ್ತಿದ್ದಂಗೆ ಸಾಮ್ರಾಟ್ ಕಿರಳಿರೋ ಸಿಂಹ ಆಗೋದ. ಇವ್ರ ರಾಸ್ಕಲ್ ಅಂತ ಕಿರಿಸ್ತಾ ಆ ಹುಡುಗನ್ ಕತ್ ಹಿಡ್ದು ಒಂದೇ ಕೈಯಲ್ಲಿ ನಾಯಿ ಮರಿನ ಎತ್ತೋ ತರ ಮೇಲೆತ್ಬಿಟ್ಟ. ಸಾಮ್ರಾಟ್ ಉಗ್ರ ರೂಪ ನೋಡಿ ಚೈತ್ರಾಲಿ ನಿಂತಲ್ಲೇ ನಡ್ಗೋದ್ಲು. ತಕ್ಷಣ ಅಕ್ಕಪಕ್ಕದವರೆಲ್ಲ, ಹೇಯ್, ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಅವ್ನಿಗೆ ಹೊಡಿತಾ ಇದ್ಯಾ? ಸತ್ಕಿತ್ ಹೋಗ್ಬಿಟ್ಟ ಅವನು ಬಿಡೋ ಅಂತ ಚೀರಾಡೋದಕ್ಕೆ ಶುರು ಮಾಡಿದ್ರು. ಅವನು ಮಾತ್ರ ಯಾರ ಮಾತ್ಗೂ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಆ ಹುಡುಗನ ಮುಖಕ್ಕೆ ಸರಿಯಾಗಿ ಒಂದು ಪಂಚ್ ಕೊಟ್ಟು, ಆಗ್ಲೇ ಏನ್ ಬೊಗಳ್ದೆ? ಹೊಡ್ಸಿದಪ್ಪ ಯಾರು ಅಂತ ಗೊತ್ತಿಲ್ಲ ಅಂತನ? ನಮ್ಮಪ್ಪ ಯಾರು ಅಂತ ಗೊತ್ತಾದ್ರೆ ನೀನ್ ಉಸಿರೇ ನಿಂತೋಗುತ್ತೆ. ನನ್ನ ಮಗನೇ ಸಾಯಿಸ್ಬಿಡ್ತೀನಿ ನಿನ್ನನ್ನ. ಅದೇ ಸಮಯಕ್ಕೆ ಹಿಂದೆಯಿಂದ, ಇಲ್ಲೇನಾಗ್ತಿದೆ? ಇದೇನ್ ಮೀನ್ ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಹಾ, ಇದು ಹೋಟೆಲ್ ಅನ್ನೋ ಕಾಮನ್ ಸೆನ್ಸ್ ಯಾರಿಗೂ ಇಲ್ವಾ ಅಂತ ಆ ಹೋಟೆಲ್ ಮ್ಯಾನೇಜರ್ ಕೂಕೊಂಡ್ ಅಲ್ಲಿಗೆ ಬಂದ. ಅಲ್ಲಿರೋ ಟೇಬಲ್ಲು ಚೇರು ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದನ್ನ ನೋಡಿ ಮ್ಯಾನೇಜರ್ಗೆ ಹುಚ್ಚಿಡ್ದಂಗಾಯ್ತು. ಸಾಮ್ರಾಟ್ ಏನೋ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋದ. ಅಷ್ಟರಲ್ಲಿ ಒದೆ ತಿಂದಿರೋ ಆ ಹುಡುಗ ತೆವಳ್ಕೊಂಡ್ ಬಂದು ಅಳ್ತಾ ಡ್ರಾಮಾ ಶುರು ಮಾಡ್ದ. ಸರ್, ನೋಡಿ ಇವನನ್ನ ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾನೆ. ಮೂಗಲ್ ರಕ್ತ ನಿಲ್ತಾನೆ ಇಲ್ಲ, ಒಂದು ಹಲ್ಲು ಮುರಿದೋಗಿದೆ, ಕೈ ಮೇಲೆ ತದಕ್ಕಾಗ್ತಾ ಇಲ್ಲ, ತಲೆ ಎಲ್ಲ ದಿಮ್ ಅಂತ ಇದೆ. ಹೀಗೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಹೇಳ್ದ. ಆಗ ಮ್ಯಾನೇಜರ್ ಕೂಡ ಅಲ್ಲಿದ್ದವ್ರ ತರಾನೇ ಸಾಮ್ರಾಟೆ ಏನೋ ದೊಡ್ಡ ತಪ್ಪು ಮಾಡಿದಾನೆ ಅನ್ನೋ ತರ ಲುಕ್ ಕೊಡ್ತಾ, ನಿನಗ್ ತಲೆ ಕೆಟ್ಟಿದ್ಯಾ? ಪಾಪ ಮೂಳೆ ಮುರಿಯೋ ತರ ಹೊಡೆದಿದ್ಯಲ್ಲೋ, ಇವ್ರು ನಮ್ VIP ಕಸ್ಟಮರ್, ಅವ್ರ ಮೇಲೆ ಕೈ ಎತ್ತೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ತಪ್ಪು ಮಾಡ್ದವ್ರಿಗೆ ಹೊಡಿದೆ ಏನ್ ಮುತ್ ಕೊಡೋದಕ್ಕಾಗತ್ತಾ? ನಮ್ ಪಾಡಿಗೆ ನಾವು ಕೂತಿದ್ರೆ ಬಂದು ಕೆಟ್ಟಾಗಿ ಮಾತಾಡ್ತಾನೆ. ಹಾಳಾಗೋಗ್ಲಿ ಅಂತ ಸುಮ್ನಿದ್ರೆ
ಅಪ್ಪನವರೆಗೂ ಹೋಗ್ತಾನೆ. ಇವತ್ತು ಇವನ್ ಗ್ರಾಚಾರ ಚೆನ್ನಾಗಿದೆ, ಉಸಿರಾಡೋದಕ್ ಬಿಟ್ಟಿದ್ದೀನಿ. ಎಲ್ಲ ಅಂದಿದ್ರೆ ಕೋಳಿ ಕತ್ ಮುರಿದಂಗ್ ಮುರಿದ್ ಬಿಡ್ತಿದ್ದೆ. ಸಾಕು, ಇಂಥ ಓವರ್ ಡೈಲಾಗ್ ಸಿನಿಮಾದಲ್ಲಿ ಮಾತ್ರ ಚೆನ್ನಾಗಿರುತ್ತೆ. ಏನೇ ಆದ್ರೂ ಫಸ್ಟ್ ಕೈ ಮಾಡಿದ್ ನೀನೆ. ಸೊ ಇವನ ಹತ್ರ ಸಾರಿ ಕೇಳು. ಸುಮ್ನೆ ದೊಡ್ಡ ಜನನ್ ಎದುರು ಹಾಕೋಬೇಡ. ನಾನ್ ಕೈ ಎತ್ತೋ ತರ ಮಾಡಿದ್ದು ಅವನು, ಹಾಗಾಗಿ ಅವನೇ ನನ್ನ ಕಾಲಿಗೆ ಬಿದ್ದು ಸಾರಿ ಕೇಳಬೇಕು. ಕೂಡ್ಲೆ ಆ ಹುಡುಗ ಎದೆ ಉಬ್ಬಿಸ್ಕೊಂಡು ಎದ್ ನಿಂತ. ಹೇಯ್, ಮರ್ಯಾದೆಯಿಂದ ನನ್ನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳು, ಇಲ್ಲಾಂದ್ರೆ ನಿನ್ಗೊಂದು ಹೆಜ್ಜೆನೂ ಆಚೆ ಹೋಗೋದಕ್ಕೆ ಬಿಡಲ್ಲ. ನಾನು ಯಾರು, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ಕಾರಣ ಏನೇ ಇರಲಿ ಮೇಡಮ್, ಇವನು ಕೈ ಮಾಡಿದ ತಪ್ಪೆ, ಹಾಗಾಗಿ ಕ್ಷಮೆ ಕೇಳಲೇಬೇಕು ಅಂತ ಹೇಳ್ದ. ಮ್ಯಾನೇಜರ್ ಹಾಗೆ ಮಾತಾಡೋದಕ್ಕೆ ಏನ್ ಕಾರಣ ಅನ್ನೋದು ಸಾಮ್ರಾಟಿಗೆ ಗೊತ್ತಾಯ್ತು. ಅವನು ಬೇರೆ ದಾರಿ ಇಲ್ಲದೆ ಜೇಬಿಂದ ಅಕ್ರಮ್ ಕೊಟ್ಟಿದ್ದ ಕಾರ್ಡ್ನ ತೆಗೆದು ಅವನಿಗೆ ಕೊಟ್ಟು, ಈ ಕಾರ್ಡ್ ನಾನು ಕೊಟ್ಟಿದ್ ಯಾರು ಅಂತ ಅದ್ರ ಮೇಲೆ ಹೆಸರಿದೆ ನೋಡಿ, ಆಮೇಲೆ ನಾನು ಕ್ಷಮೆ ಕೇಳಬೇಕೋ ಬೇಡವೋ ಅಂತ ಡಿಸೈಡ್ ಮಾಡಿ. ಆ ಕಾರ್ಡಲ್ಲಿ ಅಕ್ರಮ್ ಹೆಸರಿರೋದು ನೋಡಿ ಮ್ಯಾನೇಜರ್ ಬೈದಲ್ಲಿ ಬೆವ್ರು ಹೋದ. ಹಾರ್ಟ್ ಬೀಟ್ ಬುಲೆಟ್ ಟ್ರೈನ್ ತರ ಫಾಸ್ಟ್ ಆಯ್ತು. ಒಂದು ಸಲ ಕಾರ್ಡ್ನ ಮತ್ತೊಂದ್ಸಲ ಸಾಮ್ರಾಟ್ನ ನೋಡ್ತಾ ಲಕ್ವಾ ಹೊಡೆದಿರೋ ತರ ನಿಂತ್ಬಿಟ್ಟ. ಅಕ್ರಮ್ ಕಾರ್ಡ್ ಇದೆ ಅಂದ್ರೆ ಸಾಮ್ರಾಟ್ ಎಷ್ಟು ಸ್ಪೆಷಲ್ ಅಂತ ಆಗ ಅವನ್ಗೆ ಅರ್ಥ ಆಯ್ತು. ಈ ವಿಷಯ ಅಕ್ರಮ್ವರೆಗೂ ಹೋದ್ರೆ ಖಂಡಿತ ನನ್ನ ಕೆಲಸ ಉಳಿಯಲ್ಲ ಅಂತ ಕೂಡ್ಲೆ ವರ್ಷನ ಚೇಂಜ್ ಮಾಡ್ದ. ಸೀದಾ ಆ ಹುಡುಗನ ಹತ್ರ ಹೋಗಿ, ಬೇರೆಯವ್ರ ಮನೆ ಹೆಣ್ಮಕ್ಳ ಜೊತೆ ಮಾತಾಡೋದಕ್ಕೂ ಮೊದಲು ನಿಮ್ಮಮ್ಮನ ಹತ್ರ ಹೋಗಿ ಹೇಗ್ ಬಿಹೇವ್ ಮಾಡಬೇಕು, ಅವ್ರಿಗೆ ಹೇಗ್ ಗೌರವ ಕೊಡಬೇಕು ಅಂತ ಕಲ್ತ್ಕೊಂಡ್ ಬಾ ಅಂತ ಚೆನ್ನಾಗಿ ಉಗ್ದು ಉಪ್ಪಿನಕಾಯಿ ಹಾಕ್ತ. ಇಷ್ಟೆಲ್ಲ ಆದ್ಮೇಲೆ ಸಾಮ್ರಾಟ್ಗೆ ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಇಷ್ಟ ಆಗ್ಲಿಲ್ಲ. ಚೈತ್ರಾಳಿನ ಕರ್ಕೊಂಡು ಅಲ್ಲಿಂದ ಹೊರಟ. ಸಾಮ್ರಾಟ್ ಕಾರ್ ಟರ್ನ್ ಮಾಡ್ದ. ಸ್ವಲ್ಪ ಹೊತ್ತಿನ ನಂತರ ಅವರು ಮತ್ತೊಂದು ಲಕ್ಸುರಿಯಸ್ ಹೋಟೆಲ್ ರೀಚ್ ಆದ್ರು. ಆ ಹೋಟೆಲ್ ಬೋರ್ಡ್ ಕಡೆ ನೋಡ್ತಾ ಚೈತ್ರಾಲಿ ಒಳಗ್ ಕಾಲಿಟ್ಲು. ಸಾಮ್ರಾಟ್ ಕೂಡ ನೋಡ್ದ. ಅದು ಸಂಜಯ್ನ ಪರಮಶತ್ರು ದಿಗ್ಬಾಲ್ ಹೋಟೆಲ್ ಆಗಿತ್ತು. ಸಾಮ್ರಾಟ್ ಗೊತ್ತಿದ್ದೇ ಅಲ್ಲಿಗೆ ಬಂದಿದ್ದ. ಆ ಹೋಟೆಲ್ ಜೊತೆಗೆ ದಿಗ್ಬಾಲ್ ದೊಡ್ಡ ಮಾಫಿಯಾ ಗ್ಯಾಂಗ್ನು ನಡೆಸ್ತಿದ್ದ. ಬೆಂಗಳೂರಿನ ಭೂಗತ ಲೋಕದಲ್ಲಿ ಟೈಗರ್ ಹೆಸರು ಎಷ್ಟು ಫೇಮಸ್ ಆಗಿತ್ತೋ, ದಿಗ್ಬಾಲ್ ಹೆಸರು ಕೂಡ ಅಷ್ಟೇ ಜೋರಾಗಿತ್ತು. ಅವನು ಸಂಜಯ್ ಮಾಡಿರೋ ಅಷ್ಟೇ ದುಡ್ಡು, ಆಸ್ತಿ ಪಾಸ್ತಿ ಎಲ್ಲ ಮಾಡಿದ್ದ. ಇವತ್ತಾದ್ರೂ ದಿಗ್ಬಾಲ್ನ ನೋಡೋ ಚಾನ್ಸ್ ಸಿಗ್ಬೋದು ಅನ್ಕೊಳ್ತಾನೆ ಸಾಮ್ರಾಟ್ ಒಳಗ್ ಹೋಗಿ ಕೂತ್ಕೊಂಡ. ಅಷ್ಟ್ರಲ್ಲಿ ಅವನ್ ಕಣ್ಣು ಪಕ್ಕದ ಟೇಬಲ್ ಅಲ್ಲಿ ಕೂತಿರೋರ್ ಮೇಲ್ ಬಿತ್ತು. ಅವರು ಏನೋ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದ್ರು. ಇವಾಗ ಬೆಂಗಳೂರು ಮಾಫಿಯಾದಲ್ಲಿ ಮಾತ್ರ ಅಲ್ಲ, ಇಡೀ ಅಂಡರ್ ವರ್ಲ್ಡ್ ತುಂಬಾ ಯಾರ ಹೆಸರು ಓಡಾಡ್ತಿರೋದು ಹೇಳು? ದಿಗ್ಪಾಲ್, ಡೆವಿಲ್ ದಿಗ್ಪಾಲ್ ಹೆಸರು ಕಣ. ಕರೆಕ್ಟ್ ಆಗಿ ಹೇಳ್ದೆ ಎಬ್ಬೆಟ್ಟು. ಟೈಗರ್ ಅಂಡರ್ ವರ್ಲ್ಡ್ ಇಂದ ಮಾಯ ಆದ್ಮೇಲೆ ಟೈಗರ್ ಅನ್ನೋ ಹೆಸರು ಮಾಯ ಆಯ್ತು. ಆದ್ರೂ ಆ ಟೈಗರ್ ಗತ್ತು ಗಮ್ಮತ್ತೆ ಬೇರೆ ಲೆವೆಲ್ಲು. ಅವನ್ ತರ ಬೆಂಗಳೂರ್ನಾಳೋ ಗಂಡು ಮತ್ತೆ ಹುಟ್ಟಲ್ಲ ಬಿಡು. ಇತ್ತ ಇನ್ನೊಬ್ಬ ಪುಡಿ ರೌಡಿ ಜಿಂಕೆ ಜಾನಿ. ಲೇ, ಟೈಗರ್ ಸತ್ತಿಲ್ಲ ಕಣ್ರೋ, ಅವನ್ ಜೀವಂತವಾಗಿದ್ದಾನೆ. ಟೈಗರ್ ವಾಪಸ್ ಬಂದೇ ಬರ್ತಾನೆ. ಯಾವತ್ತಿದ್ರು ಅಂಡರ್ ವರ್ಲ್ಡ್ ದೊರೆ ಅವನೇ. ಅವನ ಮಾತು ಕೇಳಿ ಸಾಮ್ರಾಟ್ಗೆ ಒಂದು ಕ್ಷಣ ರೋಮಾಂಚನ ಆಯ್ತು. ಜಾನಿ ಸುಳ್ಳು ಹೇಳ್ತಿದ್ದಾನ ಅಥವಾ ನಿಜವಾಗ್ಲೂ ಅವನ್ಗೆ ಟೈಗರ್ ಬಗ್ಗೆ ಏನೋ ಗೊತ್ತಿರಬಹುದಾ ಅನ್ನೋದನ್ನ ತಿಳ್ಕೋಬೇಕಿತ್ತು. ವಾಟ್ ನೆಕ್ಸ್ಟ್? ಸಾಮ್ರಾಟ್ ಜಾನಿನ ಮಾತಾಡಿಸ್ತಾನ. ಚೈತ್ರಾಲಿಗೆ ಸಾಮ್ರಾಟ್ ರಿಯಲ್ ಐಡೆಂಟಿಟಿನ ತಿಳ್ಕೊಳ್ಳೋದಕ್ಕಾಗತ್ತಾ? ಅವಳು ಯಾಕೆ ಸಾಮ್ರಾಟ್ ಹಿಂದೆ ಬಿದ್ದಿದ್ದಾಳೆ? ಸಾಮ್ರಾಟ್ ದಿಗ್ಪಾಲ್ನ ಮೀಟ್ ಮಾಡ್ತಾನ. ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ತಪ್ಪದೆ ಕೇಳಿ ಟೈಗರ್ ರಿಟರ್ನ್ಸ್, ಓನ್ಲಿ ಆನ್ ಪಾಕೆಟ್ ಎಫ್ಎಂ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.